ನಮಸ್ತೆ, ನಾನು ನಿಮ್ಮ ಪ್ರೀತಿಯ ವೀಣಾ ಹುಗಾರ್. ಇವತ್ತು ನಾವು RPF ಬಗ್ಗೆ, RPF ಬಿಟ್ಟಾರ, ಆಮೇಲೆ ಮುಂದೆ SSC ಕಾಲ್ಫರ್ ಮಾಡ್ತಾರೆ. ಈಗ ಜಸ್ಟ್ RPF ನೋಟಿಫಿಕೇಶನ್ ಆಗ್ಯದ. ಅದ್ರ ಬಗ್ಗೆ ನಾನು ಕೆಲವೊಂದಿಷ್ಟು ಕ್ವಶನ್ಸನ್ನು, ರೀಸನಿಂಗ್ ಎಷ್ಟೆಷ್ಟು ಕ್ವಶನ್ಸ್ ಬರ್ತಾವು ಒಂದು ವಿಡಿಯೋ ಮಾಡ್ತೀವಿ, ಅದ್ರಾಗ ನೋಡ್ರಿ. ಈಗ ಏನಪ್ಪಾ ಅಂದ್ರೆ ನಮ್ದು ಸೂರ್ಯ ಕರಿಯರ್ ಅಕಾಡೆಮಿಗೆ ಎಲ್ರಿಗೂ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಹೌದಾ? ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ನಮ್ಮ ಕಡೆಯಿಂದ, ನಮ್ಮ ಅಕಾಡೆಮಿಯಿಂದ, ಸೂರ್ಯ ಕರಿಯರ್ ಅಕಾಡೆಮಿಯಿಂದ ಫ್ರೀ ಆಫರ್ ಅದ ಎಲ್ಲರಿಗೆ. ಅಂದ್ರೆ ಕೋಚಿಂಗ್ ಆಮೇಲೆ ಫಿಸಿಕಲ್ ಎರಡೂ ಫ್ರೀ, ಸಂಪೂರ್ಣ ಉಚಿತವಾಗಿ ಕೊಡ್ಬೇಕಂತ ಹೇಳಿ ಎಲ್ಲ ಬಡ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುವಂತಹ ಒಂದು ಸ್ಕೀಮ್ ಅದ. ಎಲ್ರೂ ಇದ್ರ ಸದುಪಯೋಗವನ್ನ ಪಡ್ಕೊಳ್ರಿ. ಲಿಮಿಟೆಡ್ ಆಫರ್ ಅದ. ಈಗ ಆಲ್ರೆಡಿ ಅಡ್ಮಿಷನ್ ಸಾಕಷ್ಟು ಆಗ್ಯಾವು. ನೀವು ಈ ಆಫರ್ ತಗೋಬೇಕಂದ್ರ ಏನಪ್ಪಾ, ಲಾಸ್ಟ್ 4 ಅಂದ್ರೆ May 4ಗೆ ಲಾಸ್ಟ್ ಡೇಟ್ ಅದ. ಆದಷ್ಟು ಬೇಗ ಏನ್ ಮಾಡ್ರಿ, ಅಡ್ಮಿಷನ್ ಮಾಡ್ಕೊಂಡು ಇದ್ರ ಯೂಸ್ ತಗೋರಿ ಅಂತ ಎಲ್ಲರಿಗೂ ನಾನು ಹಾರ್ಟ್ಲಿ ವೆಲ್ಕಮ್ ಅನ್ನ ಹೇಳ್ತಿದ್ದೀನಿ. ಇಲ್ಲಿ 35 ಕ್ವಶನ್ಸ್ ಏನ್ ಬರ್ತಾವ ಅಂದ್ರ ರೀಸನಿಂಗ್ ಪಾರ್ಟ್ನಾಗ ಬರ್ತಾವ. ಮೆಂಟಲ್ ಎಬಿಲಿಟಿ ಒಳಗೆ ಏನ್ ಬರ್ತಾವ 35 ಕ್ವಶನ್ಸ್. ರೀಸನಿಂಗ್ ಇಂದ 50 ಕ್ವಶನ್ಸ್ ಏನಪ್ಪಾ ಅಂದ್ರ GK ಜನರಲ್ ಅವೇರ್ನೆಸ್ ಇಂದ. ಇನ್ 35 ಕ್ವಶನ್ಸ್ ಏನು ಮ್ಯಾಥ್ಸ್ ಇಂದ 35 ಕ್ವಶನ್ಸ್ ಬರ್ತಾವು. ಹಂಗಾಗಿ ನಾವು ಕೆಲವೊಂದಿಷ್ಟು 2018 ಪ್ರಿವಿಯಸ್ ಕ್ವಶನ್ ಪೇಪರ್ ಒಳಗಿನ ಸ್ವಲ್ಪ ಏನ್ ಮಾಡೋಣ, ಈ ರೀಸನಿಂಗ್ ಅನ್ನ ಚರ್ಚಿಸೋಣ. ಹೌದಾ? ಏನಪ್ಪಾ ಅಂದ್ರ ಇಲ್ಲಿ ನೋಡ್ರಿ, ಅಕಾರ್ಡಿಂಗ್ ಟು ಲಾಜಿಕ್ ಇದು ಏನ್ ಮಾಡೋದಪ್ಪ ಅಂತಂದ್ರ ಅನಾಲಜಿ ಒಳಗೆ ಬರ್ತದೆ ಈ ಕ್ವಶನ್ಸ್. ಹೌದಾ? ಒಂದನೇದ್ದು ಎರಡನೇದು ಕಂಪ್ಯಾರಿಟಿವ್ ಮಾಡಿದ್ರೆ ಸೇಮ್ ಇರ್ತದ. ಮೂರನೇದ್ದು ನಾವು ನಾಲ್ಕನೇದು ಕಂಪ್ಯಾರಿಟಿವ್ ಮಾಡಿ ಸೇಮ್ ಮಾಡಬೇಕು. ಹೌದಾ? ಅದು ಇದ್ರಾಗ ಏನಾಗ್ತದ ನೋಡ್ರಿ. ಹೌದಾ? 2 7 1 8 3 ಕೊಟ್ಟಾರ, 7 7 7 ಕೊಟ್ಟಾರ. ಇಲ್ಲಿ ಇದನ್ನ ಕಂಪೇರ್ ಮಾಡಿದ್ವಿ ಅಂದ್ರ 3ಕ್ಕ ನಾಲ್ಕನೇದು ಏನು ಅಂತ ಕ್ವಶನ್ ಕೇಳ. ಹೌದಾ? ನಾಲ್ಕನೇದು ಏನು, ಇದು ಹೆಂಗ ಆಗ್ತದ? ನಾವು ಪ್ಲಸ್ ಮಾಡಿದ್ರೆ ಎಷ್ಟು ಆಗ್ತದ ನೋಡ್ರು. 2 + 7 + 1 + 8 + 3 ಎಷ್ಟಾಗ್ತದ ನೋಡ್ರಿ. 2 7 9 1 10 18. ಹೌದಾ? 18 21 ಆಗ್ತದ. ಹೌದಾ? ಕೂಡ್ಸಿದ್ರೆ ಎಷ್ಟಾಗ್ತದ? 21 ಆಗ್ತದ. ಈ 77 7 7 ಕೊಟ್ಟಾರ್ರಿ, ಇದನ್ನ ಹೆಂಗ್ ಮಾಡ್ಬೇಕು? ಇದು ಕಂಪ್ಯಾರಿಟಿವ್ ಮಾಡಿದ್ರ 7 + 7 + 7 ಇದು ಎಷ್ಟಾಗ್ತದ? 21. ಅಂದ್ರೆ ಎರಡೂದ್ರ ಬೆಲೆ 21 ಆಗ್ತದ. ಹಂಗಾಗಿ ನಾವು ಈ ಮೂರನೇದನ್ನ ಇದಕ್ ಬಂದಂತಹ ಬೆಲೆಯನ್ನ ಪ್ಲಸ್ ಮಾಡಿ ಇದು ಆಪ್ಷನ್ನಾಗ ಯಾವ್ದಂತ ನೋಡ್ಕೋಬೇಕು. ಹೌದಾ? 3 + 4 + 5 + 0 + 3. ಹೌದಾ? 7 5 12 12 3 15 ಆಗ್ತದೆ. ಇನ್ನು 15 ಆಗೋದು ನೋಡ್ಬೇಕು ನಾವು. 6 4 10 16 ಆಗ್ತದೆ, ಇದು ಆಗಂಗಿಲ್ಲ. ಹೌದಾ? 6 4 10 18 ಆಗ್ತದೆ, ಇದು ಆಗಂಗಿಲ್ಲ. 6 4 10 17 ಆಗ್ತದೆ, ಇದು ಆಗಂಗಿಲ್ಲ. ಇಲ್ಲಿ ನೋಡ್ರಿ 4 6 5 ಅದ, ಇದು ಸ್ವಲ್ಪ ಹಿಡನ್ ಆಗದ. ಹೌದಾ? ಹಂಗಾಗಿ ಇದು 10 ಆಗ್ತದೆ, ಇದು 5 ಆಗ್ತದೆ, 15 ಆಗ್ತದೆ. ಆದ್ರಿಂದ ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಹೌದಾ? ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡ್ರಿ, ಕೋಡ್ ಕೇಳ. ಹೌದಾ? ಕೋಡಿಂಗ್ ಡಿಕೋಡಿಂಗ್ ಅನ್ನ ಕೇಳಾರ. ಪ್ಲೇನ್ ಕೋಡಿಂಗ್ ಇಲ್ಲಿ ನಾವು ಒಂದ್ ಕಡೆ ಪ್ಲೇನ್ ಅಂತ ಬರ್ಕೊಳ್ಳೋಣ. ಹೌದಾ? ಪ್ಲೇನ್. ಹೌದಾ? ಪ್ಲೇನ್ ಕೋಡಿಂಗ್ ಏನದ? T P
ಎಕ್ಸ್ ಎಂ ಆರ್. ಹೌದಾ? ಹಂಗಂದ್ರ ಕ್ವೀನ್ ಕೋಡಿಂಗ್ ಏನಂತ ಕೇಳ್ಯಾರ, QUEEN. ಕ್ಯೂ ಕೋಡಿಂಗ್ ಈ ನಾಲ್ಕುದ್ರಾಗ ಯಾವ್ದಂತ ಕೇಳ್ಯಾರ. ಹೌದಾ? ಯಾವ್ದಂತ ಕೇಳಿದ್ರ ನೋಡ್ರಿ, ಪಿ ದಿಂದ ಟಿಗೆ ನಾವು ಜಂಪ್ಡ್ ವರ್ಡ್ಸ್ ನೋಡಿದ್ವಿ ಅಂದ್ರ ಪಿ ದಿಂದ ಟಿಗೆ ಎಷ್ಟು ವ್ಯತ್ಯಾಸ ಅದ? +4 ಮಾಡ್ಬೇಕು. PLA ಪ್ಲೇನ್, ಆಮೇಲೆ TPXMR ಕ್ವಿನ್ ಕೇಳ್ಯಾರ. ನಾವು ಪ್ರತಿಯೊಂದು ಅಕ್ಷರನ ನೋಡಿದಾಗ ಏನಾಗ್ತದ, ಇಲ್ಲಿ +4 ಡಿಫರೆನ್ಸ್ ಕೊಟ್ಟಾರ, ಇಲ್ಲಿ +4, ಇಲ್ಲಿ ನೋಡ್ರಿ -3 ಕೊಟ್ಟಾರ. ರಿವರ್ಸ್ ಹೋಗ. ಹೌದಾ? ರಿವರ್ಸ್ ಇದ್ರ ಮೈನಸ್ ಒಳಗ್ ಬರ್ತದ, ಕಂಟಿನ್ಯೂ ಹೋದ್ರ ಪ್ಲಸ್ ಒಳಗ್ ಬರ್ತದ. +4 +4. ಹಂಗಾಗಿ ನಾವು ಕ್ವಿನ್ +4 ಮಾಡ್ಬೇಕು, ಆಮೇಲೆ +4 ಮಾಡ್ಬೇಕು. ಯಾಕಂದ್ರೆ ಸಿಮಿಲರ್. -3 ಮಾಡ್ಬೇಕು, ಆಮೇಲೆ +4 +4 ಪ್ಲಸ್ ಕ್ಯೂದ್ +4 ಮಾಡಿದ್ರಾಗ ವಿ ಬರಂಗಿಲ್ಲ, ಹಂಗಾಗಿ ಇದು ಆಲ್ರೆಡಿ ಕ್ಯಾನ್ಸಲ್ ಆಗ್ತದ. ಹೌದಾ? ಆಮೇಲೆ ನೆಕ್ಸ್ಟ್ ಯು ಬರ್ತದ. ಆಮೇಲೆ ಯುವುದು +4 ಮಾಡಿದಾಗ, ಹೌದಾ, ಯುವುದು +4 ಮಾಡಿದಾಗ ಏನ್ ಬರ್ತದ? y ಅಂತ ಕೊಟ್ಟಾರ, ಎಲ್ಲ ಸೇಮ್ ಅದಾವು. ಆಮೇಲೆ ಬಿ, ಇದು ನೆಕ್ಸ್ಟ್ ಬಿ ಬರ್ತದ. ಅದಕ್ಕೆ ಆಪ್ಷನ್ ಫಸ್ಟ್ ಈಸ್ ರೈಟ್ ಆನ್ಸರ್. ಯಾಕಂದ್ರೆ +4 +4 -3 +4 +4 ಬರ್ತದೆ. ಹೌದಾ? ಹಂಗಾಗಿ ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡಿ, ಇದು ವೆನ್ ಡಯಾಗ್ರಾಮ್, ಸಾರಿ, ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಒಳಗ ಬರ್ತದೆ. ಸಿಟ್ಟಿಂಗ್ ಅರೇಂಜ್ಮೆಂಟ್ ಒಳಗ 1 ಅಥವಾ 2 ಕ್ವಶನ್ಸ್ ರೈಸ್ ಆಗುವಂತ ಚಾನ್ಸಸ್ ಹೆಚ್ಚಿರ್ತದ. ಆಮೇಲೆ ಇದಕ್ಕೆ ಸ್ವಲ್ಪ ತನ್ನದೇ ಆದ ಟೈಮ್ ಬೇಕು. ಈ ಕನ್ಕ್ಲೂಷನ್ ಅನ್ನ ಕರೆಕ್ಟ್ ಆಗಿ ರೈಟ್ ಮಾಡ್ಕೋಬೇಕು. ನಾವು ಫಸ್ಟ್ ಓದ್ಬೇಕು ಸ್ಟೇಟ್ಮೆಂಟ್ಸ್. 6 ಫ್ರೆಂಡ್ಸ್ ಮಹೇಶ್, ನಿಶಾ, ಆಲ್ವೀರ್, ಪ್ರಕಾಶ್, ಕಾಶಿಂ ಅಂಡ್ ರಿತೇಶ್. ಇವರು ಹೌದಾ 6 ಫ್ರೆಂಡ್ಸ್ ಅದಾರ. ಯಾರ್ಯಾರು? ಮಹೇಶ್, ನಿಶಾ, ಆಲ್ವೀರ್, ಪ್ರಕಾಶ್, ಕಾಶಿಂ, ರಿತೇಶ್. ಹೌದಾ? 6 ಜನ ಅದಾರ. 6 ಜನ ಹೆಂಗ್ ಕೂತಾರ? ಸಿಟ್ಟಿಂಗ್ ಫೇಸಿಂಗ್ ದ ಸೆಂಟರ್, ಎವ್ರಿ ಸೆಂಟರ್ ಅರೌಂಡ್ ಎ ಹೆಜ್ಜಿನ್ ಟೇಬಲ್ ಇನ್ ದ ಕಾಫಿ ಶಾಪ್. ಕಾಫಿ ಶಾಪ್ ನಾಗ ಕೂತಾರ. ಯಾವ ಟೈಪ್ ಕೂತಾರಪ್ಪ ಅಂತಂದ್ರ ಹೆಜ್ಜಿನ್ ಶೇಪ್ ನಾಗ ಕೂತಾರ. ಹೆಜ್ಜಿನ್ ಮೀನ್ಸ್ 6 ಸ್ಪೇಸಸ್. ಹೌದಾ? ಹೆಜ್ಜಿನ್ ಸ್ಪೇಸ್ ನಾಗ ಕೂತಾರ. ಈ ಕಡೆ ಸೆಂಟರ್ಗೆ ಮುಖ ಮಾಡ್ಯಾರ. ಆಮೇಲೆ ನಿಶಾ ಈ ಸಿಟ್ಟಿಂಗ್ ಎಟ್ ದ ರೈಟ್ ಹ್ಯಾಂಡ್ ಆಫ್ ಮಹೇಶ್ ಅಂತ ಹೇಳ. ನಿಶಾ ಏನು? ರೈಟ್ ಹ್ಯಾಂಡ್ ಆಫ್ ಮಹೇಶ್ ರೈಟ್ ಹ್ಯಾಂಡ್ ಕೂತಾಳ ಅಂತ ಹೇಳಾರ. ಹೌದಾ? ಮಹೇಶ್ ಎಲ್ಲಿ ಬರ್ತಾನ? ಇಲ್ಲಿ ಬರ್ತಾನ ತಿಳ್ಕೊರ್ರಿ. ಮಹೇಶ್ ಅವ್ನ್ ರೈಟ್ ಹ್ಯಾಂಡ್. ರೈಟ್ ಅಂದ್ರೆ ಈ ಕಡೆ ಮ್ಯಾಗ್ ಬಂದಂದ್ರೆ ಬರಲ್ಲ, ಅದಕ್ಕೆ ಕೆಳಗ ಎಲ್ಲಿ ಕೂತಾಳ? ನಿಶಾ ಅವ್ನ್ ರೈಟ್ ಹ್ಯಾಂಡ್ ಕೂತಾಳ. ಎರಡನೇ ಕನ್ಕ್ಲೂಷನ್, ರಿತೇಶ್ ಅಂಡ್ ಪ್ರಕಾಶ್ ಆರ್ ಸಿಟ್ಟಿಂಗ್ ಆನ್ ಅಪೋಸಿಟ್ ಸೈಡ್ ಆಫ್ ಈಚ್ ಅದರ್. ಹೌದಾ? ರಿತೇಶ ಮತ್ತು ಪ್ರಕಾಶ ಒಬ್ರು, ಸಾರಿ, ಎರಡನೇ ಸ್ಟೇಟ್ಮೆಂಟ್ ನೋಡ್ಬೇಕಂದ್ರ ಆಲ್ವೀರ್ ಈಸ್ ನಾಟ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ನಿಶಾ. ನಿಶಾನ ಅಪೋಸಿಟ್ಗೆ, ಫ್ರಂಟಿಗೆ, ಇನ್ ಫ್ರಂಟಿಗೆ ಕೂತಿಲ್ಲ. ಹಂಗಂದ್ರೆ ಎಲ್ಲದನ? ಇಲ್ಲದನ ಅಂತ ಅರ್ಥ. ಹೌದಾ? ಆಲ್ವೀರ್. ನೆಕ್ಸ್ಟ್ ಕನ್ಕ್ಲೂಷನ್ ಏನು? ರಿತೇಶ್ ಅಂಡ್ ಪ್ರಕಾಶ್ ಆರ್ ಸಿಟ್ಟಿಂಗ್ ಆನ್ ಅಪೋಸಿಟ್.
ರಿತೇಶ್ ಅಂಡ್ ಪ್ರಕಾಶ್ ಇಬ್ರು ಪರಸ್ಪರ ಅಭಿಮುಖವಾಗಿ ಕುಂತಾರ. ಇನ್ನು ಉಳಿದವ ಯಾರು? ಕಾಶಿಂ. ಹೌದಾ? ಕಾಶಿಂ. ಈ ಕ್ವಶನ್ ಏನದ? ಇವೆಲ್ಲ ಕನ್ಕ್ಲೂಷನ್ ಫಸ್ಟ್ ಯಾವ ಸೈಡ್ ಕೂತಾರ ನೋಡ್ಬೇಕು. ಅವ್ರು ಸೆಂಟ್ರಲ್ ಫೇಸಿಂಗ್ ಮಾಡಾರ, ಚೌಕಾಕಾರ ಕೂತಾರ, ರೌಂಡ್ ಕೂತಾರ, ಹೆಕ್ಸೇನ್ ಕೂತಾರ, ಹಿಂಗ್ ಕೊಟ್ಟಿರ್ತಾರ. ಅದನ್ನ ನಾವು ಏನ್ ಮಾಡ್ಬೇಕು? ಫೈಂಡ್ ಔಟ್ ಮಾಡ್ಬೇಕು. ಆಮೇಲೆ ಕನ್ಕ್ಲೂಷನ್ ಓದ್ಬೇಕು. ನಿಶಾನ್ ಬಗ್ಗೆ ಕನ್ಕ್ಲೂಷನ್ ಓದಿ ಒಂದ್ ಸೈಡ್ ಕುಂದಿರ್ಸ್ಬೇಕು. ಆಮೇಲೆ ಅವ್ರು ರೈಟ್ ಲೆಫ್ಟ್ ಕೊಟ್ಟಿರ್ತಾರಲ್ಲ, ನಮಗ್ ರೈಟ್ ಲೆಫ್ಟ್ ಕಾನ್ಸಿಯಸ್ ಇರ್ಬೇಕು. ಇವು ಕನ್ಕ್ಲೂಷನ್ ಪ್ರಕಾರ ಅವ್ರನ್ನ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡಿ ಆಮೇಲೆ ಕ್ವಶನ್ ಅನ್ನು ಓದ್ಬೇಕು. ಹೂ ಸಿಟ್ ಬಿಟ್ವೀನ್ ರೈಟ್ ಆಫ್ ಪ್ರಕಾಶ್ ಅಂಡ್ ಲೆಫ್ಟ್ ಆಫ್ ಕಾಶಿಂ. ಪ್ರಕಾಶ್ನ ರೈಟಿಗೆ, ಕಾಶಿಮ್ನ ಲೆಫ್ಟಿಗೆ ಯಾರದಾರ ಅದ್ ಕೇಳಾರ. ಯಾರದಾರ? ಆಲ್ವೀರ್ ಅದ. ಹೌದಾ? ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಇದಕ್ ತಂದೆ ಆದ ಸ್ವಲ್ಪ ಟೈಮ್ ತಗೋತ. ನೋಡ್ರಿ ಇಲ್ಲಿ ಬ್ಲಡ್ ರಿಲೇಷನ್ ಕೊಟ್ಟ. ಬ್ಲಡ್ ರಿಲೇಷನ್ ಒಳಗ ಪಾಯಿಂಟಿಂಗ್ ಟು ಎ ಮ್ಯಾನ್ ಅಂಡ್ ಓಲ್ಡ್ ಮ್ಯಾನ್ ಸೇಡ್, ಒಬ್ಬವ ವ್ಯಕ್ತಿ ನಿಂತಾನ, ಇವನ್ನ ನೋಡಿ ಯಾರು ಹೇಳ್ತಾರ? ಓಲ್ಡ್ ಮ್ಯಾನ್ ಹೇಳ್ತಾನ ಏನಪ್ಪಾ ಅಂತಂದ್ರ, he is ಇವನ್ ಬಗ್ಗೆ ಹೇಳತಾನ, the brother of only daughter of my maternal uncle. my maternal uncle ಅಂದ್ರೆ ಯಾರು? ಇವನ್ ಮದರ್ದ ಬ್ರದರ್ ಅವ. ಮ್ಯಾಟರ್ನಲ್ ಅಂಕಲ್ ಇವ್ರ ಮಾವ. ಮ್ಯಾಟರ್ನಲ್ ಅಂಕಲ್ ಅಂದ್ರೆ ಯಾರ ಮಾವ? ಓಲ್ಡ್ ಮ್ಯಾನ್ ಅಂಡ್ ಮಾವ. ಹೌದಾ? ಮ್ಯಾಟರ್ನಲ್ ಅಂಕಲ್ದು ಒಬ್ಬೆಗ್ನೇ ಮಗಳು. ಹೌದಾ? ಒಬ್ಬೆಗ್ನೇ ಮಗಳು. ಇಲ್ಲೇ ಈಕಿಗೆ ಕುಂದ್ರಸು. ಈ ಮ್ಯಾಟರ್ನಲ್ ಅಂಕಲ್ ಮಗಳಕಿ. ಹೌದಾ? ಮ್ಯಾಟರ್ನಲ್ ಅಂಕಲ್ ಡಾಟರ್ ಬ್ರದರ್ ಅಂದ್ರೆ ಇಲ್ಲೇ ಬರ್ತಾರ. ಇವಂಗ ಕಜಿನ್ ಬ್ರದರ್ ಅಕ್ಕನ. ಹೌದಾ? ಬ್ರದರ್ ಓನ್ಲಿ ಒನ್ ಸನ್ ಅಂತ ಹೇಳ. ಇವನ್ ಮಗ ಒಬ್ರೇ ಏಕಮಾತ್ರ ಪುತ್ರ. ಇವ ಓನ್ಲಿ ಅತ್ತಂತ ತಿಳ್ಕೊರಿ, ಒಬ್ರೇ ಅತ್ತ ಅರ್ಥ. ಹೌದಾ? ಇವಂಗ ಓಲ್ಡ್ ಮ್ಯಾನ್ ಏನಾಗ್ತಾನ ಅಂತ ಕೇಳ ಕ್ವಶನ್. ಹೌ ಈಸ್ ದ ಓಲ್ಡ್ ಮ್ಯಾನ್ ರಿಲೇಟೆಡ್ ಟು ದಾಟ್ ಪರ್ಸನ್? ಈ ವ್ಯಕ್ತಿನ ತೋರಿಸಿ ಇವ ಹೇಳತನ ಏನಪ್ಪಾ ಅಂದ್ರ, ನಮ್ಮ ಮಾಮನ ಒಬ್ಬಕಿನೇ ಮಗಳ ಬ್ರದರ್ ಮಗ ಇವ ಅತ್ ಹೇಳತನ. ಇವ ಓಲ್ಡ್ ಮ್ಯಾನ್ ಇವಂಗ ಏನ್ ಹಾಕನ ಅದ್ ಕೇಳ್ತಾನ. ಓಲ್ಡ್ ಮ್ಯಾನ್ ಇವಂಗ ಏನ್ ಆಗ್ತಾನಪ್ಪ ಅಂತಂದ್ರ ಅಂಕಲ್ ಆಗ್ತಾನ ನೋಡ್ರಿ. ಹೌದಾ? ಆಪ್ಷನ್ 3 ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ನೋಡೋಣ. ಸಿರೀಸ್ ಬಂತ ನೋಡ್ರಿ. ಸಿರೀಸ್ ಇದು ಏನಪ್ಪಾ? ಮೆಂಟಲ್ ಎಬಿಲಿಟಿ ರೀಸನಿಂಗ್ ಅಂದ್ರೆ ಸಿರೀಸ್ ಕಾಮನ್ ಎಲ್ಲರಿಗೂ ಗೊತ್ತಾಗ್ಬಿಟ್ಟದೆ. ಹೌದಾ? ಸಿರೀಸ್ ಬಂತು. ಈಗ ನೋಡೋಣ ಹೆಂಗ್ ಡಿಫ್ರೆನ್ಸ್ ಮಾಡಾರ ಅಂತ ಹೇಳಿ. 35 ಒಳಗ ಎಷ್ಟು? 14 ಮೈನಸ್ ಮಾಡೋ. 35 ಒಳಗ 14 ಮೈನಸ್ ಮಾಡಿದ್ರೆ ಎಷ್ಟು ಉಳಿತು? 21 ಉಳಿತು. ಆಮೇಲೆ 35 ಒಳಗ 66 ಮೈನಸ್ ಮಾಡಿದ್ರೆ ಎಷ್ಟು ಉಳಿತು? 31 ಉಳಿತದ. ಇಲ್ಲಿ ನೋಡ್ರಿ 21 31. ಹೌದಾ? ಇಲ್ಲಿ ಎಷ್ಟು? 21 31 ಬರುದು
ಬರೋ ಕಾರಣಕ್ಕ ಇಲ್ಲಿ ಏನ್ ಮಾಡ್ಬೇಕು ನಾವು 21 ಅಂದ್ರ 118 ಒಳಗ 21 ಅನ್ನ ಆಡ್ ಮಾಡ್ಬೇಕು. ಎಷ್ಟು ಉಳಿತು? 931 ಅಂದ್ರ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಇಲ್ಲಿ ನೆಕ್ಸ್ಟ್ ಸಿರೀಸ್ ಬಂದದ ನೋಡಿ. ಸಿರೀಸ್ 3 ಅಥವಾ 4 ಕ್ವಶನ್ ಬರುವಂತಹ ಚಾನ್ಸಸ್ ಇರ್ತದೆ ಸ್ನೇಹಿತರೆ. ಈ ಸಿರೀಸ್ ಏನಪ್ಪಾ ಅಂದ್ರೆ ದಿನಾಲು ಒಂದ್ 5-6 ಪ್ರಾಕ್ಟೀಸ್ ಮಾಡ್ಕೊಳ್ತಿದ್ದೆ ಅಂದ್ರೆ ಇದು ಬೇರೆ ಬೇರೆ ನೇಚರ್ ಹೊಂದಿರ್ತದೆ. ಒಂದೊಂದ್ಸತಿ ಪ್ರೈಮ್ ನಂಬರ್ಸ್ ಆಡ್ ಆಗಿರ್ತಾವ, ಒಂದೊಂದ್ಸತಿ ಸ್ಕ್ವೇರ್ ನಂಬರ್ಸ್ ಆಡ್ ಆಗಿರ್ತಾವ, ಒಂದೊಂದ್ಸತಿ ಅಡಿಷನ್ ಮಾಡಿರ್ತಾರ, ಸಬ್ಸ್ಟ್ರಾಕ್ಷನ್, ಆಮೇಲೆ ಮಲ್ಟಿಪ್ಲಿಕೇಶನ್, ಡಿವೈಡೆಡ್, ಹಿಂಗ್ ನಾನಾ ತರ ಬರೋದ್ರಿಂದ ಇವು ಪ್ರಾಕ್ಟೀಸ್ ಮಾಡಿದ್ವಿ ತಿಳ್ಕೊರಿ, ಮಜಾನು ಬರ್ತದೆ. ಇದ್ರ ಜೊತೆ ನಾವ್ ಏನ್ ಮಾಡ್ಬೋದು? ಎಂಜಾಯ್ ಮಾಡ್ಬೋದು. ನಾವು ಈ ಪಾರ್ಟ್ ಅನ್ನ, ರೀಸನಿಂಗ್ ಪಾರ್ಟ್ ಅನ್ನ ಯಾವಾಗ ಹೆಚ್ಚು ಪ್ರಾಕ್ಟೀಸ್ ಮಾಡ್ಬೇಕಂದ್ರ ನಾವ್ ಮಕ್ಕಳು ಟೈಮಿಂಗ್ ಮಾಡ್ಬೇಕು. ಯಾಕಂದ್ರೆ ನಿದ್ ಹೋಗ್ಬಿಡ್ತದೆ, ಇಂಟ್ರೆಸ್ಟ್ ಬರ್ತದ. ಅದು ಅಂಕಿ ಜೊತೆ ಏನು ಆಟ ಆಡ್ದಂಗ, ಗೇಮ್ ಆಡ್ದಂಗ. ಈಗ ನಾವ್ ಹೆಂಗ ಲೂಡೋ, ಆಮೇಲೆ ಬೇರೆ ಬೇರೆ ಆಟ ಅದಾವ ನೋಡ್ರಿ, ಕಾರ್ ರೇಸಿಂಗ್ ಅಂತವೆಲ್ಲ ಆಡಿದ್ರೆ ಹೆಂಗ್ ಮಜಾ ಬರ್ತದಲ್ಲ, ಹಂಗ ಇದ್ರ ಜೊತೆ ದಿನಾಲು ಆಟ ಆಡಾಕತ್ತೀವಂದ್ರ ಮಜಾ ಬರ್ತದ. ವಿತ್ ಮಜಾ ಜೊತೆ ಮಾರ್ಕ್ಸ್ ಕೊಡ್ತದ. ಮಾರ್ಕ್ಸ್ ಜೊತೆ ನಮ್ದೇನು ಸೆಲೆಕ್ಷನ್ ಲಿಸ್ಟ್ ನಾಗ ನಾವ್ ಇರ್ತೀವಿ. ಹೌದಾ? ಇಷ್ಟು ಯೂಸಸ್ ಅದು. ಇಲ್ಲಿ ನೋಡ್ರಿ 55 3 ಮಾಡಿದ್ರೆ ಎಷ್ಟು ಮೈನಸ್ ಮಾಡ್ಯಾರ? 2. ಇಲ್ಲಿ ಎಷ್ಟು ಮಾಡ್ಯಾರ? 3. ಇಲ್ಲಿ ಎಷ್ಟು ಮಾಡ್ಯಾರ? 5. ಇಲ್ಲಿ ಎಷ್ಟು ಮಾಡ್ಯಾರ? 11. ಹೌದಾ? ನಲ್ವತ್ತೈದರಾಗ 38. ಸಾರಿ 7. 2 3 5 7. ಹಂಗಂದ್ರೆ ಇಲ್ಲಿ ನಮಗ್ ಏನ್ ಗೊತ್ತಾಗ್ತದಂದ್ರ ಇದು ಏನಪ್ಪಾ, ಈವನ್ ನಂಬರ್ಸ್ ಹೋಗಿಲ್ಲ, ಆಮೇಲೆ ಆಡ್ ನಂಬರ್ಸ್ ಹೋಗಿಲ್ಲ, ಮತ್ತೆ ಯಾವ ನಂಬರ್ಸ್ ಬಂದವು ನಮಗ್ ಗೊತ್ತದ ಆಲ್ರೆಡಿ. ಪ್ರೈಮ್ ನಂಬರ್ಸ್ ಅಂತ ಆದ, ಪ್ರೈಮ್ ನಂಬರ್ಸ್ 9 ಆಗಂಗಿಲ್ಲ. ಹೌದಾ? ಎರಡು ಡಿಫ್ರೆನ್ಸ್ ಮಾಡಿಲ್ಲ, ಒಂದೊಂದು. ಹಂಗಾಗಿ ಪ್ರೈಮ್ ನಂಬರ್ಸ್ ಆಡ್ ಆಗ್ತದ. 38 + 11 ಎಷ್ಟಾಗ್ತದ? 49 ಆಗ್ತದೆ. ಸಾರಿ ಮೈನಸ್ ಮಾಡ್ಬೇಕಲ್ಲ. 11 ಮೈನಸ್ ಮಾಡಿದ್ವಿ ಅಂತಂದ್ರ 38 ಒಳಗ 11 ಮೈನಸ್ ಮಾಡಿ ಕಡಿಮೆ ಮಾಡ್ಕೋತ ಹೋಗ್ಯಾರ. ಹಂಗಾಗಿ ಏನ್ ಬರ್ತದ? 27 ಬರ್ತದ. ಆಪ್ಷನ್ 1 ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನದ ಆಪ್ಷನ್ ಅನ್ನ ಪಿ ವಿ ಕೊಟ್ಟಾರ, ಆಮೇಲೆ ಬಿ ಅದ್ರ ಮುಂದಿನ ಅಕ್ಷರನ ನಾವು ಕಂಡು ಹಿಡಿಬೇಕು ಅಂತ ಹೇಳ. ಹೌದಾ? ಪಿ ಎಷ್ಟನೇ ಅಕ್ಷರ? ಪಿ ಎಷ್ಟನೇ ಅಕ್ಷರ ನೋಡ್ಕೊರ್ ನೀವು. ಪಿ 16ನೇ ಅಕ್ಷರ. ಅದಕ್ಕ +R ಮಾಡ್ಯಾರ. ಎಷ್ಟಾಗ್ತದ? +R ಮಾಡಿದ್ರ 22 ಆಗ್ತದ. 22ನೇ ಅಕ್ಷರ ಯಾವುದು? ವಿ. ಹೌದಾ? ಬಿ ಎಷ್ಟನೇ ಅಕ್ಷರ? ಬಿ 2ನೇ ಅಕ್ಷರ. +R ಮಾಡ್ಯಾರ. ಎಷ್ಟಾಗ್ತದ? 8ನೇ ಅಕ್ಷರ ಆಗ್ತದೆ. 8ನೇ ಅಕ್ಷರ ಯಾವ್ದದ? ಎಂಟನೇ ಅಕ್ಷರ ಯಾವ್ದಾಗ್ತದ ನೋಡ್ರಿ? ಹೆಚ್ ಆಗ್ತದೆ. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ನೋಡ್ರಿ ಎಷ್ಟು ದೊಡ್ಡದದ್ರಿ ಮೇಡಮ್ ಕ್ವಶನ್. ದೊಡ್ಡದ, ಬಟ್
ಡೋಂಟ್ ವರಿ, ಭಾಳ ಈಸಿ ಮೆಥಡ್ಲೇ ಬಿಡಿಸ್ಬೋದು. ಹೌದಾ? ಇದು ಏನಪ್ಪಾ ಅಂದ್ರೆ ವೆನ್ ಡಯಾಗ್ರಾಮ್ ಮೇಲೆ ಡಿಪೆಂಡ್ ಆದ ಸ್ಟೇಟ್ಮೆಂಟ್ಸ್ ಅಂಡ್ ಕನ್ಕ್ಲೂಷನ್ಸ್. ಸ್ಟೇಟ್ಮೆಂಟ್ಸ್ ಕೊಟ್ಟಿರ್ತಾರ, ಅದು ಮ್ಯಾಗಿಂದೆಲ್ಲ ಓದೋ ಅವಶ್ಯಕತೆ ಇಲ್ಲ. ಸ್ಟೇಟ್ಮೆಂಟ್ಸ್ ಓದ್ಬೇಕು, ಆಮೇಲೆ ಕನ್ಕ್ಲೂಷನ್ ಓದ್ಬೇಕು. ಸ್ಟೇಟ್ಮೆಂಟ್ಸ್ ಏನ್ ಕೊಟ್ಟಾರ, ಸ್ಟೇಟ್ಮೆಂಟ್ಸ್ ಜೊತೆ ನಾವ್ ಏನ್ ಮಾಡ್ಬೇಕು, ವೆನ್ ಡಯಾಗ್ರಾಮ್ ಅನ್ನ ತೆಗಿಬೇಕು. ಹೌದಾ? ಸ್ಟೇಟ್ಮೆಂಟ್ ಏನ್ ಕೊಟ್ಟಾರ ನೋಡ್ರಿ, ಸಮ್ ಗ್ರೀನ್ಸ್ ಆರ್ ಯೆಲ್ಲೋ. ಸಮ್ ಗ್ರೀನ್ ಅದಾವು, ಅಲ್ಲಿ ಅದ್ರ ಜೊತೆ ಏನದ, ಸಮ್ ಅಂದಾಗ ಸಮ್ ಪಾರ್ಟ್. ಹೌದಾ? ಕೆಲವೊಂದು ಪಾರ್ಟ್ ಅಷ್ಟೇ ಅನ್ನಂಗ. ಇದು ಏನು, ಗ್ರೀನ್ ಅಲ್ಲ, ಇದು ಯೆಲ್ಲೋ. ಹೌದಾ? ಇಲ್ಲಿ ಗ್ರೀನ್ ಬರ್ದಿರಲ್ರಿ, ಯೆಲ್ಲೋ ಇಲ್ಲಲ್ರಿ. ಅಲ್ಲ, ನಾವು ವೆನ್ ಡಯಾಗ್ರಾಮ್ ಹಾಕೊಳತ್ತೇವಿ, ಕ್ವಶನ್ ಅನ್ನ ಸರಳೀಕರಣ ಮಾಡಿ ಆನ್ಸರ್ ಅನ್ನ ಮಾಡತ್ತೀವಿ. ಆಲ್ ದ ಯೆಲ್ಲೋಸ್ ಆರ್ ವೈಟ್. ಆಲ್ ಅತ್ ಬಂದ್ರ ನಡು ಇರ್ಬೇಕು, ಏನು, ಆಲ್ ಯೆಲ್ಲೋಸ್ ಆರ್ ವೈಟ್. ಎಲ್ಲ ಯೆಲ್ಲೋ ಏನದ, ವೈಟ್ ಅದ. ವೈಟ್ ನಡ್ಬರ್ಕ್ ಯೆಲ್ಲೋ ಕಾನ್ಸೆಪ್ಟ್. ಹೌದಾ? ಸಮ್ ವೈಟ್ ಆರ್ ಬ್ಲಾಕ್ಸ್. ಕೆಲವೊಂದು ವೈಟ್ ಏನದ, ಬ್ಲಾಕ್ ಅದ. ಎಲ್ಲ ಅಲ್ಲ, ಆಲ್ ಅಂತ ಕೊಟ್ಟಿಲ್ಲ, ಬ್ಲಾಕ್ ಅದ. ಈ ಕನ್ಕ್ಲೂಷನ್ ಏನ್ ಕೊಟ್ಟಾರ ಅದನ್ನ ರೈಟ್ ಅದ ರಾಂಗ್ ಅದ ನೋಡ್ಬೇಕು. ಸಮ್ ವೈಟ್ ಆರ್ ಗ್ರೀನ್, ಸಮ್ ವೈಟ್ ಆರ್ ಗ್ರೀನ್. ಹೌದು, ಯಾಕಂದ್ರೆ ಎಲ್ಲೋ ಜೊತೆ ಅದು ಮಿಕ್ಸ್ ಆಗ್ಯದಪ್ಪ ಅಂತಂದ್ರ ಎಲ್ಲ ಎಲ್ಲೋ ಇದ್ರ ಜೊತೆ ಅದ, ಹಂಗಾಗಿ ರೈಟ್ ಇದು. ಸಮ್ ಬ್ಲಾಕ್ ಆರ್ ಯೆಲ್ಲೋ, ಯೆಲ್ಲೋಗ ಬ್ಲಾಕಿಗೆ ಏನು ಸಂಬಂಧ ಇಲ್ಲ, ಹಂಗಾಗಿ ಕನ್ಕ್ಲೂಷನ್ 2 ಇಲ್ಲ. ಸಮ್ ಬ್ಲಾಕ್ ಆರ್ ಗ್ರೀನ್, ಗ್ರೀನಿಗೂ ಬ್ಲಾಕಿಗೂ ಏನು ಸಂಬಂಧ ಐತತ್ ಹೇಳಿಲ್ಲ. ಹೌದಾ? ಹಂಗಾಗಿ ಆಗಲ್ಲ. ಕನ್ಕ್ಲೂಷನ್ 1 ಈಸ್ ರೈಟ್. ಯಾವ್ದು ರೈಟ್ ಅಂತ ಕೇಳಾರ, ಕನ್ಕ್ಲೂಷನ್ 1 ಈಸ್ ರೈಟ್. ಮುಂದಿನ ಕ್ವಶನ್ ಹೋಗೋಣ. ನೋಡ್, ಮಿರರ್ ಇಮೇಜ್ ಆಮೇಲೆ ವಾಟರ್ ಇಮೇಜ್ ಕಂಪಲ್ಸರಿ ಕೇಳ್ತಾರ. ಇದು ಟಫ್ ಅಲ್ಲೇ ಅಲ್ಲ, ಯಾಕಂದ್ರೆ ನಾವು ದಿನಾಲೂ ಕನ್ನಡಿ ಮುಂದೆ ನೋಡ್ತೀವಲ್ಲ, ಪ್ರತಿಯೊಂದು ವಸ್ತು ನೋಡ್ತೀವಿ, ನಮ್ಮನ್ನ ನಾವು ನೋಡ್ಕೋತೀವಿ. ಹೌದಾ? ಏನ್ರ ಫೋಟೋ ಹಿಡ್ಕೊಂಡು ನೋಡ್ತೀವಿ, ಏನಾರ ಟೈಮ್ ಪಾಸ್ ಇರ್ಲಾರ್ದಾಗ ಮಿರರ್ ಜೊತೆ ಆಟ ಆಡ್ತಿರ್ತೀವಿ. ಹೌದಾ? ಹಂಗಾಗಿ ನಾವು ಅದೇ ಸ್ವಲ್ಪ ಕ್ಲೂ ನೋಡ್ಕೊಂಡು ತಿಳ್ಕೊಬೇಕು, ಗಾಬರಾಗೋ ಅವಶ್ಯಕತೆ ಇರಂಗಿಲ್ಲ. ಹೌದಾ? ನಮ್ಗೆ ಯಾವಾಗ್ಲೂ ಮಿರರ್ ಇಂದ ನೋಡಿದಾಗ ನಾವ್ ಹಿಂಗ ಅಪೋಸಿಟ್ ಕಾಣಿಸ್ತೇವೆ, ಕೆಳ ತೆಳಗ ಕಾಲ್ ಮ್ಯಾಲ ಮಾಡಿ ಕಾಣಿಸ್ತೇವನ್? ಇಲ್ಲ. ಹೌದಾ? ಅಪೋಸಿಟ್ ನಾವ್ ಈ ಕಡೆ ಮುಖ ಮಾಡಿ ನಿಂತಾಗ ಅದು ಈ ಕಡೆ ಮುಖ ಮಾಡಿ ನಿಂತಿರ್ತದ. ಹಂಗಾಗಿ ಯಾವ್ದಾಗ್ತದಪ್ಪ, ಇಲ್ಲಿ ನೋಡ್ರಿ, ಎ ಫಸ್ಟ್ ಬರ್ತದ, ಯಾಕಂದ್ರ ಅದು ಹಿಂದಿನ ಹಿಂದೆ ಬರ್ತದ, ಮುಂದಿನ ಮುಂದೆ ಬರ್ತದ, ಉಲ್ಟಾ ಪಲ್ಟಾ ಆಗಿರಂಗೆ. ಮತ್ ಎ ಎಂ ಇವೆಲ್ಲ ಸೇಮ್, ಚೇಂಜ್ ಆಗೋ ಚಾನ್ಸಸ್ ಇಲ್ಲ. ಎಲ್ಲ ಈ ಕಡೆ ಹೊಲಿರ್ತದಲ್ಲ, ಅವಾಗ ಈ ಕಡೆ ಹೊಳ್ತದ. ಹೌದಾ? ಈ ಕಡೆ ಹೊಳ್ತದ. ಇದ್ರಾಗ ಆಪ್ಷನ್ ನೋಡ್ರಿ, ಇದು ಉಲ್ಟಾ ಅದ, ಎಂ ಉಲ್ಟಾ ಅದ, ಡಬ್ಲ್ಯೂ ಆಗ್ಯದ, ಹಂಗಾಗಿ ಆಗಂಗಿಲ್ಲ, ಉಲ್ಟಾ ಆಗಂಗಿಲ್ಲ, ಕಾಲ್ ತೆಳಗ. ಇಲ್ಲಿ ನೋಡ್ರಿ, ಇದು ಆಗ್ತದ. ಹಾ, ಆಪ್ಷನ್ 2 ಈಸ್ ರೈಟ್. ಹಾ, ಕ್ವಶನ್ ಎಲ್ಲಾರ್ಗಿ ಅರ್ಥ ಆಗ್ಯಾವತ್ ಅನ್ಕೋತೀನಿ. ಇದಕ್ಕಿಂತ ಭಾರಿ ಅದ್ಭುತವಾದ ಕ್ಲಾಸ್ ಇಲ್ಲಿ ಆಫ್ಲೈನ್ ಕ್ಲಾಸ್ನಾಗ ನಡೀತಾವು. ಆಮೇಲೆ ಅದು ಫ್ರೀ ಆಗಿ, ಉಚಿತ, ಎನಿ ಕಾಸ್ಟ್, ಯಾವುದೇ ದುಡ್ಡನ್ನ ನೀವು ತುಂಬು ಹಂಗಿಲ್ಲ. RPF ಈಗ ಎಲ್ಲಾರ್ಗಿ ಕಾಲ್ಫಾರ್ ಮಾಡಾರಲ್ಲ, ಇದ್ರ ಸದುದ್ದೇಶ ಎಲ್ಲರೂ ಪಡೀಲಿ. ಪ್ರತಿಯೊಂದು ಬಡ ಮಕ್ಕಳು ಏನ್ ಮಾಡ್ಲಿ, ಈ ಗೌರ್ಮೆಂಟ್ ಜಾಬ್ ಅನ್ನ ಪಡ್ಕೊಂಡು ಎಲ್ಲರ ಮನೆ ಶ್ರೀಮಂತರ ಆಗಲಿ ಅಂತ ಹೇಳಿ ಬಯಸುವಂತ ಸೂರ್ಯ ಕರಿಯರ್ ಅಕಾಡೆಮಿಯಿಂದ ನಾನು ಹೇಳ್ತಾ ಇದ್ದೀನಿ. ಇದ್ರ ಉಪಯೋಗ ಎಲ್ಲರೂ ಪಡ್ಕೋರಿ. ಲಿಮಿಟೆಡ್ ಸೀಟ್ ಅದಾವು, ಆದಷ್ಟು ಜಲ್ದಿ ಬಂದು ಜಾಯಿನ್ ಆರಿ. ಆಮೇಲೆ ಬೇಗನೆ ಬ್ಯಾಚ್ಗಳು ಸ್ಟಾರ್ಟ್ ಆಗ್ತಾವು. ಹೌದಾ? ಇಷ್ಟೊತ್ತನ ಎಲ್ಲರೂ ಕೂತ್ ಕೇಳಿ ವಿಡಿಯೋ ನೋಡಿದ್ದಕ್ಕ, ಇದ್ರ ಯೂಸ್ ತಗೊಂಡಿದ್ದಕ್ಕ ನೀವು ಫ್ರೆಂಡ್ಸಿಗೆ ಏನ್ ಮಾಡ್ರಿ, ಶೇರ್ ಮಾಡ್ರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ರಿ, ಆಮೇಲೆ ಬೆಲ್ ಐಕಾನ್ ಒತ್ತಿರಿ, ಎಲ್ಲರೂ ಲೈಕ್ ಮಾಡ್ರಿ. ಏನಾರೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕಮೆಂಟ್ ಮಾಡ್ರಿ. ಹೌದಾ? ಥ್ಯಾಂಕ್ ಯು ಆಲ್ ಆಫ್ ಯು.